ಭಕ್ತರೇ, ಮೊದಲನೆಯದಾಗಿ ಈ ವಿಡಿಯೋವನ್ನ ಕೇಳೋದಕ್ಕೆ ಮುಂಚೆ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ವಿಘ್ನ ನಿವಾರಕರಾದಂತಹ ಗಣಪತಿಯನ್ನ ಪ್ರಾರ್ಥನೆ ಮಾಡಿ, ಹಾಗೂ ನಿಮ್ಮೆಲ್ಲರ ಕನಸು ಶ್ರೀ ರಾಘವೇಂದ್ರ ಜಪಾಲಯದ ರಾಘವೇಂದ್ರ ಸ್ವಾಮಿಗಳನ್ನ ಒಮ್ಮೆ ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ ಅನ್ನುತ್ತಾ ಪ್ರಾರ್ಥನೆ ಮಾಡುತ್ತಾ, ರಾಯರಲ್ಲಿ ನನ್ನದೊಂದು ಪ್ರಾರ್ಥನೆ, ಈ ವಿಡಿಯೋವನ್ನ ಯಾರ್ಯಾರು ಕೇಳ್ತಿದ್ದಾರೆ ಅವರೆಲ್ಲರಿಗೂ ಕೂಡ ಏನೇನು ಸಮಸ್ಯೆ ಇದೆಯೋ ಎಲ್ಲವನ್ನ ಬಗೆಹರಿಸಲಿ ಅಂತ ಹೇಳುತ್ತಾ ಆ ವಿಡಿಯೋದಲ್ಲಿ ನಾನು ಮುಖ್ಯವಾದಂತಹ ವಿಚಾರವನ್ನ ಇಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದೇನೆ. ಭಕ್ತರೇ, ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗಿದೆಯಾ? ಹಣದ ಕಷ್ಟ ಪಡ್ತಿದ್ದೀರಾ? ಸಾಲ ಬಾಧೆ ಇದೆಯಾ? ನಿಮ್ಮ ಆರೋಗ್ಯದ ಸಮಸ್ಯೆ ಇದೆಯಾ? ನಿಮ್ಮ ಕುಟುಂಬದಲ್ಲಿ ಸಮಸ್ಯೆ ಇದೆಯಾ? ಮತ್ತೆ ಉದ್ಯೋಗದಲ್ಲಿ ನಿಮಗೆ ಉದ್ಯೋಗ ಸಿಗ್ತಿಲ್ವಾ? ಮತ್ತೆ ಇರುವಂತಹ ಕೆಲಸದಲ್ಲಿ ಸಮಸ್ಯೆ ಆಗಿದೆಯಾ? ಮತ್ತೆ ಬಹುದೊಡ್ಡ ಸಮಸ್ಯೆ, ಸಂತಾನವಾಗ್ತಿಲ್ವಾ? ಹಾಗೂ ನಿಮಗೆ ಎಲ್ಲವೂ ಇದ್ರೂ ಕೂಡ ನೆಮ್ಮದಿ ಸಿಗ್ತಿಲ್ವಾ? ಮತ್ತಷ್ಟು ಏನೇ ಸಮಸ್ಯೆ ಇದ್ರೂ ಈ ಭೂತ ಪಿಚಾಚಿ ಹಾಗೂ ನಿಮಗೆ ನೆಗೆಟಿವ್ ಎನರ್ಜಿ ಅನಿಸ್ತಿದೆಯಾ? ಇವೆಲ್ಲದಕ್ಕೂ ಒಂದೇ ಪರಿಹಾರವನ್ನ ನಾನಿಂದು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಇವೆಲ್ಲವೂ ಕೂಡ ನಮ್ಮ ಮಾನವನಾದ್ಮೇಲೆ ನಮಗೆ ಈ ಕಷ್ಟಗಳು ಬರಲೇಬೇಕು. ಸಾಮಾನ್ಯವಾಗಿ ನಮ್ಮ ದೊಡ್ಡವರು ಹೇಳ್ತಾರೆ, ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ ಅಂತೇಳಿ. ಅದರಿಂದ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೇನೆ, ಎಲ್ಲರಿಗೂ ಒಂದೊಂದು ತರ ಕಷ್ಟಗಳಿದ್ದೇ ಇದೆ. ಯಾಕಂದ್ರೆ ಎಲ್ಲರೂ ಕೂಡ ಒಬ್ಬರೇ ಅಲ್ಲ, ಎಲ್ಲರೂ ಕೂಡ ಪರಮಾತ್ಮ ಒಬ್ಬನೇ. ಆದ್ರೆ ನಾವೆಲ್ಲರೂ ಕೂಡ ಬೇರೆ ಬೇರೆ ಭಾವನೆ ಹೊಂದಿರುವಂತವ್ರು. ಹಾಗಾಗಿ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನಿಮ್ಗೆಲ್ಲೂ ಪರಿಹಾರ ಸಿಗ್ತಿಲ್ವಾ? ಎಷ್ಟೇ ಪೂಜೆ ಮಾಡಿದ್ರು ನಿಮಗೆ ಪರಿಹಾರ ಸಿಗ್ತಿಲ್ವಾ? ಆಗ ಈ ಒಂದು ಕೆಲಸವನ್ನ ಮಾಡಿ, ಶ್ರೀ ರಾಘವೇಂದ್ರ ಜಪಾಲಯದ ರಾಘವೇಂದ್ರ ಸ್ವಾಮಿಗಳಿಗೆ ಮೊರೆ ಹೋಗಿ. ಹೇಗೆಪ್ಪ ಅಂದ್ರೆ, ನಾವು ನಿರ್ಮಿಸುತ್ತಿರುವಂತಹ ಶ್ರೀ ರಾಘವೇಂದ್ರ ಜಪಾಲಯ ಮಂದಿರಕ್ಕೆ ಒಂದು ಹರಕೆಯನ್ನ ಕಟ್ಕೊಂಡು ಇಲ್ಲಿ ಸಂಕಲ್ಪವನ್ನ ಮಾಡಿ, ಹರಕೆಯನ್ನ ಮಾಡಿ, ನಾನು ಹೇಳುವಂತಹ ಒಂದು ವಿಧಾನವನ್ನ ಮಾಡಿದ್ರೆ ನಿಮ್ಮಲ್ಲಿರುವಂತಹ ಸಮಸ್ಯೆಗಳು ಬಗೆಹರಿತಾ ಹೋಗ್ತವೆ. ಏಕೆಂದ್ರೆ ಅದೊಂದು ಇತಿಹಾಸದಲ್ಲಿ ರಾಯರು, ಇತಿಹಾಸದಲ್ಲಾಗ್ಲಿ ಪ್ರಸ್ತುತವಾಗ್ಲಿ ಇನ್ನು ಮುಂದೆ ಆಗ್ಲಿ, ರಾಯರು ಎಷ್ಟೋ ಪವಾಡಗಳನ್ನ ಜೀವನದಲ್ಲಿ ಮಾಡಿದ್ದಾರೆ. ಈ ಪವಾಡ ಹೇಳಿದ ನಂತರ ನಿಮ್ಮ ಪರಿಹಾರ ಏನು ಅಂತೇಳಿ ನಾನು ಹೇಳ್ತೇನೆ. ಈ ಪವಾಡಗಳು ನಡೆದಿರು ಇನ್ನೆಲ್ಲೂ ಅಲ್ಲ, ಶ್ರೀ ರಾಘವೇಂದ್ರ ಜಪಾಲಯದಲ್ಲಿ, ಶ್ರೀ ರಾಘವೇಂದ್ರ ಜಪಾಲಯದ ಒಂದು ನೆರಳಿನಲ್ಲಿ ನಡೆದಂತಹ ಈ ಪವಾಡಗಳು. ಪ್ರತಿಯೊಬ್ಬರು ಕೂಡ ಒಂದು ಫೋನ್ ಮಾಡಿ ತಿಳಿಸ್ತಿದ್ರು. ನಾನು ಆ ಪರಿಹಾರವನ್ನ ಹೇಳ್ತಾ ಇದ್ದೆ. ಆ ಪರಿಹಾರವನ್ನ ಮಾಡಿಕೊಂಡು ಒಂದಷ್ಟು ಆಯ್ದಂತಹ ಒಂದು 20 ಮಾತ್ರ ನಿಮಗೆ ಪವಾಡವನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಬಹಳಷ್ಟು ಇದಾವೆ, ಯಾಕಂದ್ರೆ ಅದನ್ನು ರೆಕಾರ್ಡ್ ಕೂಡ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಪ್ರತಿಯೊಬ್ಬರ ದುಃಖ ತಮ್ಮ ವೈಯಕ್ತಿಕವಾಗಿರ್ತವೆ. ಆದ್ರಿಂದ ಯಾರ್ದು ಕೂಡ ಇಲ್ಲಿ ರೆಕಾರ್ಡ್ ಮಾಡಿಲ್ಲ. ಬರುವಂತಹ ದಿನಗಳಲ್ಲಿ ಜಪಾಲಯ ನಿರ್ಮಾಣವಾದ ಮೇಲೆ ಅವರೇ ಬಂದು ಅಲ್ಲಿ ನಿಂತು ಅಲ್ಲಿ ಹೇಳುವಂತರಾಗ್ತಾರೆ. ಅದುವರೆಗೂ ಅವರ ಹೆಸರನ್ನ ನಾವು ಗೌಪ್ಯವಾಗಿ ಇಡ್ತೇವೆ. ಆ 20 ನಾವು ಹೇಳ್ಕೊಂಡಂತಹ ಆ ವ್ರತ ಆಗ್ಲಿ, ಅರಕೆ ಆಗ್ಲಿ, ಮಾಡುವ ಪೂಜಾ ವಿಧಾನ ಮಾಡಿಕೊಂಡು ಯಾರ್ಯಾರು ಎಂತೆಂಥ ಪವಾಡವನ್ನ ಮಾಡ್ಕೊಂಡ್ರು ಅಂದ್ರೆ, ಮೊದಲೇದಾಗಿ ಹೇಳ್ತೇನೆ, ಒಬ್ಬರು ಇನ್ನೇನು ತಮ್ಮ ಮರಣವನ್ನ ಹೊಂದಬೇಕಿತ್ತು ಅಂತಹ ಪವಾಡವನ್ನ ಇಲ್ಲಿ ನಾವೊಂದು ಹೇಳಿಕೊಂಡಂತಹ ಕ್ರಮವನ್ನ ಅನುಸರಿಸಿ ಅವರು ರಕ್ಷಣೆಯನ್ನ ಪಡೆದರು. ಮೊನ್ನೆ ತಾನೇ ಆ ವಿಡಿಯೋ ಕೂಡ ಬಿಟ್ಟಿದ್ದೆ, ಅದು ಕೂಡ ನಮ್ಮ ಚಾನಲ್ನಿಂದನೇ ಆಗಿರೋದು. ಒಬ್ಬ ವ್ಯಕ್ತಿ ಬೈಕ್ನಲ್ಲಿ ಮನೆಗೆ ಬರ್ತಿದ್ದ. ಅವನಿಗೆ ಅಕಸ್ಮಾತ್ ಆಗಿ ಒಂದು ದೊಡ್ಡ ಅಪಘಾತವಾಗುತ್ತೆ. ಬೈಕ್ ತುಂಬಾ ನಜ್ಜುಗುಜ್ಜಾಗುತ್ತೆ. ಆದರೆ ಆ ಭಕ್ತನಿಗೆ ಯಾವ ದೊಡ್ಡ ಗಾಯಗಳು ಆಗಲಿಲ್ಲ. ಅವನು ಹೇಳಿದ ಒಂದೇ ಮಾತು, ಅವನು ಅಪಘಾತವಾದಾಗ ಒಂದೇ ಒಂದು ಮಾತು ಹೇಳ್ದ, ರಾಯರು ನನ್ನ ಕಾಪಾಡಿದರು. ಮತ್ತೆ ಇನ್ನು ಎರಡನೇದಾಗಿ, ಅಸಾಧ್ಯವಾದಂತಹ ರೋಗ ಗುಣವಾದಂತಹ ಪವಾಡ. ಒಬ್ಬ ಹೆಣ್ಣು ಮಗಳು ಡಾಕ್ಟರ್ ಕೇಳ್ತಾಳೆ, ಈ ರೋಗ, ಹೆಣ್ಮಗಳಿಗೆ ಹೇಳಿದ್ರು ಈ ರೋಗ ಗುಣವಾಗುವುದು ತುಂಬಾ ಕಷ್ಟ. ಆಕೆ ಪ್ರತಿದಿನ ನಾವು ಹೇಳ್ಕೊಟ್ಟಂತಹ ಒಂದು ಪೂಜಾ ವಿಧಾನ ಮಾಡಿದ್ಲು. ಅದರಲ್ಲಿ ಶ್ರೀ ರಾಘವೇಂದ್ರ ನಾಮ ಜಪ ಕೂಡ ಇತ್ತು. ಆ ಜಪವನ್ನ ಮಾಡ್ತಾ ಬಂದ್ಲು. ಕೆಲವೇ ದಿನಗಳ ನಂತರ ಆಕೆಗೆ ಅವಳ ಆರೋಗ್ಯ ನಿಧಾನವಾಗಿ ಸುಧಾರಿಸ್ತಾ ಬಂದಿದೆ.
ಇನ್ನೇನು 90% ಅವಳಿಗೆ ಆಕೆಗೆ ಗುಣವಾಗಿದೆ. ಮತ್ತೆ ಇನ್ನೊಬ್ಬರಿಗೆ ಉದ್ಯೋಗ ದೊರೆತಂತಹ ಪವಾಡ ನಡೆದಿರೋದು. ಒಬ್ಬ ಯುವಕ ಒಂದು 25-26 ವರ್ಷನೇನೋ, 2 ವರ್ಷಗಳ ಕಾಲ ಅವನಿಗೆ ಕೆಲಸ ಅಲ್ದಾಡ್ದ ಅವನಿಗೆ ಕೆಲಸನೇ ಸಿಗ್ತಾ ಇರಲಿಲ್ಲ. ಒಂದು ದಿನ ನಾವು ಹೇಳಿಕೊಟ್ಟಂತಹ ರಾಯರ ಒಂದು ಸಂಕಲ್ಪವನ್ನು ಮಾಡಿದ. ಕೆಲವೇ ದಿನಗಳಲ್ಲಿ ಅವನಿಗೆ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ. ಅವನು ಪ್ರತಿದಿನವೂ ಕೂಡ ನನಗೊಂದು ಮೆಸೇಜ್ ಆಗ್ತಾ ಇರ್ತಾನೆ. ಅದೇನಪ್ಪ ಅಂದರೆ, ಶ್ರೀ ರಾಘವೇಂದ್ರಾಯ ನಮಃ. ಪ್ರತಿದಿನ ಅವನಿಂದ ಯಾವತ್ತೂ ತಪ್ಪಲ್ಲ, ಕರೆಕ್ಟಾಗಿ 6ರಿಂದ 6:30 ಒಳಗಡೆ ಒಂದು ಮೆಸೇಜ್ ನನಗೆ ಬರ್ತಾ ಇರುತ್ತೆ, ವಾಟ್ಸಪ್ ಮೆಸೇಜ್, ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ. ಮತ್ತೆ ಇನ್ನೊಬ್ರು ಏನಪ್ಪ ಅಂದರೆ, ತುಂಬ ಸಾಲದ ಸಮಸ್ಯೆಯಿಂದ ಒಂದು ಕಷ್ಟದಲ್ಲಿದ್ದರು. ಒಬ್ಬ ವ್ಯಾಪಾರಿ, ಒಂದು ಸಣ್ಣ ಪುಟ್ಟ ವ್ಯಾಪಾರಿ ಮಾಡ್ಕೊಂಡಿದ್ರು. ಅವ್ರು ಕೂಡ ಒಂದು ದೊಡ್ಡ ವ್ಯಾಪಾರಕ್ಕೆ ಕೈ ಹಾಕಬೇಕು ಅಂತ ಹಾಕೊಂಡು ಸಾಲ ಮಾಡ್ಕೊಂಡಿದ್ರು. ಆ ಸಾಲದಲ್ಲಿ ಅವ್ರು ಮುಳುಗೋಗಿದ್ರು. ಚಿಕ್ಕ ವ್ಯಾಪಾರದಲ್ಲಿ ಹೆಂಗೋ ಆರಾಮಾಗಿದ್ರು. ಆದರೆ ಆ ಚಿಕ್ಕದ ಲಾಭ ತಂದು ಒಂದು ಸ್ವಲ್ಪ ದೊಡ್ಡದ ಮಟ್ಟದಾಗಿ ಮಾಡಬೇಡ ಅಂತೇಳಿ ಸಾಲ ಮಾಡಿ ಅದಕ್ಕೆ ಹಾಕ್ತಾರೆ, ಎಲ್ಲ ಲಾಸ್ ಮಾಡಿಕೊಂಡ್ರು. ಅವರು ಈ ರಾಯರಿಗೆ ನಾವು ಹೇಳ್ಕೊಟ್ಟಂತಹ ಒಂದು ಹರಕೆಯನ್ನ ಮಾಡಿಕೊಂಡ್ರು. ನಂತರ ನಿಧಾನವಾಗಿ ಅವರ ವ್ಯಾಪಾರ ಬೆಳೀತಾ ಬಂತು. ಈಗ ನಿಜವಾಗ್ಲೂ ಅವರೆಷ್ಟು ಸಂತೋಷ ಪಟ್ಟಿದ್ದಾರೆ ಅಂದರೆ ಅಷ್ಟು ಸಂತೋಷವಾಗಿದ್ದಾರೆ. ಮತ್ತೆ ಒಂದು ಇದೇ ತರ ಒಂದು ಫೋನ್ ಬಂತು. ಅದೇ ತರ ಒಂದು ಕಳೆದು ಹೋದಂತಹ ವಸ್ತು ನನಗೆ ಸಿಗ್ಬೇಕು ಅಂತೇಳಿ ಒಬ್ಬ ಮಹಿಳೆ ಫೋನ್ ಮಾಡ್ತಾರೆ. ಅದು ಕಳೆದು ಹೋದ ವಸ್ತು ಅಂದ್ರೆ ಸಾಮಾನ್ಯವಾಗಿ ಚಿನ್ನನೇ ಇರುತ್ತೆ. ಅದು ಕೂಡ ಇದು ಚಿನ್ನದ ಸರನೆ ಕಳೆದುಕೊಂಡು ಹೋಗಿದ್ಲು. ಅವ್ರು ರಾಯಲ್ ಬಳಿ ಪ್ರಾರ್ಥನೆ ಮಾಡ್ಕೊಂಡ್ರು, ನಾವು ಹೇಳ್ದಂಗೆ. ಮತ್ತೆ ಕೆಲವೇ ಗಂಟೆಗಳಲ್ಲಿ, ಏನು ದಿನ ಇಲ್ಲ, ರಾಯರನ್ನ ಪ್ರಾರ್ಥನೆ ಮಾಡಿಕೊಂಡಂತಹ ಕೆಲವೇ ಗಂಟೆಗಳಲ್ಲಿ ಆ ಸರ ಅವ್ರಿಗೆ ಸಿಕ್ತು. ನಂತರ ಇದು ಸಾಮಾನ್ಯವಾಗಿ ಎಷ್ಟೋ ಕರೆಗಳು ಬರ್ತವೆ, ಅದರಲ್ಲಿ ಒಂದು ಮಾತ್ರ ಇದ್ರ ಬಗ್ಗೆ ಹೇಳ್ತೀನಿ. ಸಂತಾನ ಭಾಗ್ಯ ಒಂದು ದೊಡ್ಡದಂತಹ ಪವಾಡ. ಬಹು ವರ್ಷಗಳಿಂದ, ಸುಮಾರು ಒಂದು 7ರಿಂದ 8 ವರ್ಷ ಇರಬೇಕು, 7ರಿಂದ 8 ವರ್ಷ ಮದುವೆ ಆಗಿ ಅವ್ರಿಗೆ ಮಕ್ಕಳೇ ಇರಲಿಲ್ಲ. ತುಂಬಾ ಕಷ್ಟಪಡ್ತಾ ಇದ್ರು ಆ ದಂಪತಿಗಳು. ಎಲ್ಲೆಲ್ಲ ಹೋಗೋದು, ಡಾಕ್ಟರ್ ಶಾಪ್ ತೋರಿಸೋದು, ಮತ್ತೆ ಎಷ್ಟೋ ದೇವಸ್ಥಾನಗಳಿಗೆ ಹೋಗೋದು ಎಲ್ಲ ಮಾಡ್ತಿದ್ರು. ಆದ್ರೆ ನಾವು ಹೇಳಿಕೊಟ್ಟಂತಹ ಒಂದು ಸಂಕಲ್ಪವನ್ನ ಮಾಡಿದ್ರು. ಅವರು ಕೆಲವೇ ಸಮಯದ ನಂತರ ಅವರಿಗೆ, ಅಂದ್ರೆ ಒಂದು 3 ತಿಂಗಳಾಯ್ತು. 3 ತಿಂಗಳಾದ್ಮೇಲೆ ಅವರಿಗೆ ಗರ್ಭ ನಿಲ್ತು. ಆಮೇಲೆ ಈಗ ಆಕೆ ಒಂದು 5 ತಿಂಗಳ ಗರ್ಭಿಣಿ ಆಗಿದ್ದಾಳೆ. ನಮಗೆ ಸಂತೋಷದ ವಿಚಾರವನ್ನು ತಿಳಿಸಿದ್ರೆ ನಮಗೂ ಕೂಡ ಸಂತೋಷ ಆಯಿತು. ಆ ಮಗು ಹಾಗೆ ಆರೋಗ್ಯವಾಗಿ ಬರಲಿ, ಆ ರಾಯರ ಸ್ವರೂಪವನ್ನೇ ಹೊತ್ತು ತರಲಿ ಅಂತ ನಾನು ಇಲ್ಲಿ ಆಕೆಗೆ ಬೇಡ್ಕೊತೇನೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ಒಬ್ಬ ಪರೀಕ್ಷೆ ಬರೆಯಲು ಯಾವಾಗ ಕೂಡ ಭಯ ಅವನಿಗೆ. ಚೆನ್ನಾಗಿ ಮಾಡ್ಕೊಂಬಂದಿದ್ದಾನೆ. ನಾನು ಕೇಳಿದೆ, ಅವನ ಒಂದು ಪ್ರೀವಿಯಸ್ ಕ್ಲಾಸಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ಕೊಂಬಂದಿದ್ದಾನೆ. ಆದರೆ ಆ ಒಂದು 10ನೇ ಕ್ಲಾಸು ಅನ್ನೋದು ತುಂಬಾ ಒಳ್ಳೆ ಘಟ್ಟ ಅಲ್ವಾ. ಆ ಘಟ್ಟದಲ್ಲಿ ತುಂಬಾ ಭಯ ಬೀಳ್ತಿದ್ದ ಆ ಪರೀಕ್ಷೆಯಿಂದ. ನಾನು ಒಂದು ಪ್ರಾರ್ಥನೆಯನ್ನು ಹೇಳ್ಕೊಟ್ಟೆ. ಆ ಪ್ರಾರ್ಥನೆಯನ್ನ ಮಾಡಿದ ನಂತರ ಅವನಿಗೆ ತುಂಬಾ ಧೈರ್ಯನೂ ಬಂತು. ಮನಸ್ಸಿಟ್ಟು ಓದ್ದ ಕೂಡ. ಅವನಲ್ಲಿ ಅರ್ಧ ಭಯನೇ ಇತ್ತು ಹೇಳ್ಬೇಕು ಅಂದ್ರೆ. ಆ ಭಯದಿಂದ ಅವನು ಪರೀಕ್ಷೆಯನ್ನ ಬರ್ಲಿಕ್ಕೆ ಎದುರ್ತಿದ್ದ. ಆ ಒಂದು ಧೈರ್ಯದ ಮಾತಿಂದ, ರಾಯರ ಒಂದು ಅನುಗ್ರಹದಿಂದ ಆತ ಉತ್ತಮವಾಗಿ ಫಸ್ಟ್ ಕ್ಲಾಸ್ ತಗೊಂಡ್ಬಂದಿದ್ದಾನೆ. ಅವನ ತಂದೆ ತಾಯಿ ಕೂಡ ಖುಷಿಯಾಗಿ ನನಗೆ ಫೋನ್ ಮಾಡಿದ್ರು. ಮತ್ತೆ ಇನ್ನೊಂದು, ಈ ಕೇಸ್ಗಳು, ಕೋರ್ಟ್ ಕೇಸ್ ಅಂದ್ರೆ ತುಂಬಾ ಅಲಿದಾಡಬೇಕು. ಕೆಲಸಗಳು ಬಿಟ್ಕೊಂಡು, ಸಮಯ ಬಿಟ್ಟು ಎಲ್ಲ ನಡೀತಾ ಇತ್ತು. ಬಹಳ ವರ್ಷಗಳಿಂದ, ಒಂದು ಸುಮಾರು 11ರಿಂದ 12 ವರ್ಷ ಆಗಿತ್ತೇನೋ ಆ ಕೋರ್ಟ್ ಅಲ್ದು ಪಾಪ ಅವರು. ಹಾಗೆ ಕೊನೆಯದಾಗಿ ನಾವು ಹೇಳ್ಕೊಟ್ಟಂತ ಪ್ರಾರ್ಥನೆ ಮಾಡಿ ಅಂತಿಮವಾಗಿ ಅವ್ರಿಗೆ ಅವ್ರ ಪರವಾಗಿ ತೀರ್ಮಾನ ಆಯ್ತು. ಅದು ಸಂಧಾನ ಏನಿಲ್ಲ, ಡೈರೆಕ್ಟ್ ಆಗಿ ಆ ಒಂದು ಕೋರ್ಟಿಂದನೇ ತೀರ್ಮಾನ ಬಂತು. ಅವರಂತೆ ಆ ಕೇಸ್ ಕೂಡ ಆಯ್ತು. ಮತ್ತೆ ಒಂದು ಕುಟುಂಬದ ಸಮಸ್ಯೆ ಅಂತ ಫೋನ್ ಮಾಡಿದ್ರು. ಆಗ ಆ ಕುಟುಂಬದಲ್ಲಿ ಆ ಶಾಂತಿ, ಮತ್ತೆ ದಂಪತಿಗಳು ಸದಾ ಜಗಳ ಆಡ್ತಿದ್ರು. ಯಾವಾಗ ನೋಡಿದ್ರು ಜಗಳ, ಎಲ್ಲವೂ ಇದೆ ಅವ್ರಿಗೆ. ಆದ್ರೆ ಆ ಕುಟುಂಬದಲ್ಲಿ ಬೆಳಿಗ್ಗೆ ಇದ್ರೆ ಜಗಳ, ಸಾಯಂಕಾಲ ಅವ್ರಿಗೆ ಪಾಪ ಕೆಲಸದಿಂದ ಬಂದ್ರೆ ಜಗಳ. ಆ ತಾಯಿ ಕೂಡ, ಇಬ್ರು ಕೂಡ ತುಂಬಾ ಒಳ್ಳೆಯವರು. ಆದ್ರೆ ಏನಕ್ಕೆ ಜಗಳ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ, ಸಮಸ್ಯೆ ಗೊತ್ತಾಗ್ತಿರ್ಲಿಲ್ಲ. ಆ ಒಂದು ಸಣ್ಣದು ಕೂಡ ಜಗಳ ಆಡೋರು, ವಿಕೋಪಕ್ಕೆ ಹೋಗೋದು. ಆ ಕೋಪ ಎಲ್ಲ ತುಂಬಾ ಜಗಳಗಳಾಗ್ತಿದ್ವು ಅವ್ರ ಮನೇಲಿ. ಪಾಪ ಒಂದು ಮಗು ಕೂಡ ಇತ್ತು. ಆ ಮಗುವಿಂದ ಈ ಜಗಳ ನೋಡಿ ಆ ಮಗು ಕೂಡ ಒಂದು ಡಿಪ್ರೆಷನ್ಗೆ ಆಗ್ಬಿಟ್ಟಿತ್ತು. ಅಂತ ಸ್ಥಿತಿಯಲ್ಲಿ ಕೊನೆಯದಾಗಿ ನನಗೆ ಫೋನ್ ಮಾಡ್ತಾರೆ. ಆಗ ನಾವು ಹೇಳಿಕೊಟ್ಟಂತಹ ಒಂದು ಪೂಜಾ ವಿಧಾನ, ಒಂದು ಹರಕೆಯನ್ನ ಕಟ್ಟಾದ್ಮೇಲೆ ಅವ್ರಿಗೆ ಆ ಜಗಳವೆಲ್ಲ ನಿಂತು ಹೋಗಿ ಈಗ ಸ್ವಲ್ಪ ಶಾಂತಿ ಆಗಿದ್ದಾರೆ, ಖುಷಿಯಾಗಿದ್ದಾರೆ. ಈ ಜಪಾಲಯದ ಒಂದು ಹೆಸರು ತಗೊಂಡಾಗ ಅವ್ರಿಗೆ ಅವ್ರ ಜೀವನದಲ್ಲಿ ಶಾಂತಿ ಬಂದಿದೆ ಅಂತ ಗೊತ್ತಾಯ್ತು. ನನಗೂ ಕೂಡ ತುಂಬಾ ಸಂತೋಷ ಆಯ್ತು. ಹಾಗಾಗಿ ಇನ್ನು 10ನೇದು, ಅಪಾಯ ತಪ್ಪಿದಂತಹ ಒಂದು ಅಪಘಾತ ಅಂದ್ರೆ ಒಂದೇನೋ ಒಂದು ದೊಡ್ಡ ಅಪಾಯ ಆಗ್ಬೇಕಿತ್ತು, ಅದಂತ ಪವಾಡ. ಇದು ಆಕ್ಚುಲಿ ನಾನು ಅವ್ರಿಗೇನು ಹೇಳ್ಕೊಟ್ಟಿರ್ಲಿಲ್ಲ.
ಅವ್ರಾಗ ಅವ್ರು ಫೋನ್ ಮಾಡಿದ್ರು. ಆಕ್ಚುಲಿ ಒಬ್ಬ ಭಕ್ತ ಪ್ರಯಾಣಕ್ಕೆ ಮಾಡ್ತಿದ್ದ, ಏನೋ ಕಾರಣದಿಂದ ಅಲ್ಲಿ ಹೋಗ್ಲಾಗ್ಲಿಲ್ಲ. ಎಲ್ಲೋ ಹೋಗ್ಬೇಕಿತ್ತು ಆತ, ಏನೋ ಕೆಲ್ಸಕ್ಕೆ ಹೋಗ್ಬೇಕಾಯ್ತು. ಏನೋ ಒಂದು ಅನಿಸ್ತಂತೆ ಅವನಿಗೆ, ಅಂದ್ರೆ ನಮ್ಮ ಜಪಾಲಯದ ವೆಬ್ಸೈಟ್ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟ. ಅವನು 10 ಗಂಟೆಗೆ ಹೊರಡ್ಬೇಕಾಯ್ತು. ಆದ್ರೆ ಒಂದು ನಮ್ಮ ಒಂದು ಇನ್ಸ್ಟಾಗ್ರಾಮ್ ಎಲ್ಲೋ ಫೇಸ್ಬುಕ್ ಎಲ್ಲ ನೋಡಿ ಏನ್ ಮಾಡ್ದ, ಜಪಾಲಯ ವೆಬ್ಸೈಟ್ ನೋಡ್ಕೊಂಡು ಕೂತ್ಕೊಂಡು ನೋಡ್ಕೊಂಡು ಅವ್ನಿಗೆ 10 ನಿಮಿಷನೋ 20 ನಿಮಿಷನೋ ಆಗೋಯ್ತು. ಅವನು ಹೋಗುತ್ತಿದ್ದಂತಹ ಬಸ್ಸು, ಅವ್ನು ಹೋಗ್ಬೇಕಾಗಿದ್ದ ಬಸ್ಸು ಮಿಸ್ ಆಯ್ತು ಅವನಿಗೆ. ಆ ಬಸ್ಸೇ ಅಲ್ಲಿ ಮುಂದೆ ಆಕ್ಸಿಡೆಂಟ್ ಆಗಿತ್ತಂತೆ. ಅವ್ನು ಹೋಗಿದ್ದ ಬಸ್ಸನ್ನೇ ನೋಡ್ಕೊಂಡು ಹೋದ ಹಿಂದೆ. ಆ ಬಸ್ ಹತ್ಬೇಕಾಯ್ತು ಅವನು, ಇನ್ನೊಂದು ಬಸ್ಸು ಹಿಂದೆ ಬಂತು. 10 ನಿಮಿಷ ಆದ್ಮೇಲೆ ಲೇಟ್ ಆಗೋದ್ನಲ್ಲ ಅಲ್ಲಿಂದ ನಮ್ಮ ವೆಬ್ಸೈಟ್ ನೋಡ್ಕೊಂಡು. ಸೊ ಅವಾಗ ಅನಿಸ್ತು, ಆ ಬಸ್ಸಲ್ಲಿ ಹೋಗಿದ್ದ ಗ್ಯಾರಂಟಿ ನನಗೂ ಕೂಡ ಅಪಘಾತ ಆಗ್ತಿತ್ತು, ನಾನು ಟೈಮ್ ವೇಸ್ಟ್ ಮಾಡಿದೆ ಅನ್ಕೊಂಡಿಲ್ಲ, ಇದು ಉಪಯೋಗಕ್ಕೆ ಬಂತು ಅಂತೇಳಿ ಆಗ ಫೋನ್ ಮಾಡ್ತಾನೆ ನನಗೆ. ನಂತರ ಈ ಶಾಂತಿ ಅನ್ನೋದು, ಮನಃಶಾಂತಿ ಅನ್ನೋದು ಎಲ್ಲೋದ್ರೂ ಸಿಗಲ್ಲ, ಅದು ಕೊಟ್ಟರು ಸಿಗಲ್ಲ. ಅಂತಹ ಪರಿಸ್ಥಿತಿಲಿ ಒಬ್ಬ ವ್ಯಕ್ತಿ, ಅಂದ್ರೆ ಅವ್ರಿಗೊಂದು ಸುಮಾರು 65 ವರ್ಷ, ಎಲ್ಲರಿಗೂ ಕೂಡ ಆಸೆ ಮಾಡಿ ಮಕ್ಕಳೆಲ್ಲ ಮದುವೆಗಳು ಮಾಡಿ ಎಲ್ಲರಿಗೂ ಕೂಡ ಒಂದು ದಾರಿಯನ್ನ ತೋರಿಸ್ತಿ ನೆಮ್ಮದಿಯಾಗಿರ್ಬೇಕು ಅಂತ ಮಾಡ್ತಾನೆ. ಆದ್ರೂ ಕೂಡ ಆತನಿಗೆ ಎಷ್ಟೇ ಇದ್ರೂ ಮನಃಶಾಂತಿ ಇಲ್ಲ. ಆಗ ಮನಃಶಾಂತಿಗೋಸ್ಕರ ಫೋನ್ ಮಾಡ್ತಾರೆ ಆ ವ್ಯಕ್ತಿ. ರಾಯರ ನಾಮ ಜಪವನ್ನು ಮಾತ್ರ ನಾನು ಅವ್ರಿಗೆ ಹೇಳ್ಕೊಡ್ತೀನಿ, ನಂತರ ಅವ್ರ ಮನಸ್ಸಿಗೆ ಶಾಂತಿ ಸಿಗ್ತಾ ಹೋಗುತ್ತೆ. ಹೀಗೆ ಒಬ್ಬ ಇತರೇ ನಡ್ತಾ ಇದೆ. ಇನ್ನೂ ಪವಾಡಗಳಿವೆ, ಅದರಲ್ಲಿ ಸ್ವಲ್ಪ ಮಾತ್ರ ಹೇಳ್ತೀನಿ. ಮತ್ತೆ ತುಂಬಾ ಒಬ್ಬ ಮಹಿಳೆ ಭಯ ಪಡ್ತಿದ್ಲು. ರಾತ್ರಿ ಆದ್ರೆ ಭಯ ಬೀಳೋದು, ಬೆಚ್ಚಿ ಬೀಳೋದು, ಇದೆಲ್ಲ ನಮ್ಗೇನೇನೋ ಆಗ್ತಾ ಇದೆ ಗುರುಗಳೇ ಅಂತೇಳಿ ಸಂಜೆ ಆದ್ರೆ ನನಗೊಂಥರ ಭಯ, ಏನೋ ದಿಗ್ಲು, ಆಚೆ ಹೋಗೋಕ್ಕೂ ಆಗಲ್ಲ ಅನ್ನೋದನ್ನ ವ್ಯಕ್ತಪಡಿಸ್ಲು. ಆಗ ಆ ಮಹಿಳೆಗೆ ಒಂದು ಮನೇಲಿ ತಗೊಂಡು ಒಂದು ಫೋಟೋ ಇಟ್ಕೊಳ್ಳಿ, ಒಂದು ಯಾವ್ದು ಗೊತ್ತಾ ಫೋಟೋ, ಅದು ರಾಘವೇಂದ್ರ ಸ್ವಾಮಿಗಳು ಮತ್ತೆ ಹಿಂದೆ ಇರುವಂತಹ ಒಂದು ಪಂಚಮುಖಿ ಆಂಜನೇಯನ ಒಂದು ಫೋಟೋ ಇಡ್ಲಿಕ್ಕೆ ಹೇಳಿದೆ. ಆಗ ಅವತ್ತಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾಳೆ. ಆ ಕ್ಷಣದಿಂದ ಆಕೆಗೆ 1-2 ದಿವಸ ಹಾಗೆ ಇತ್ತು ಭಯ, ಆದ್ರೆ ಕಡಿಮೆ ಆಯ್ತು. ಆದ್ಮೇಲೆ ಅದು ಭಯ ಕಡಿಮೆ ಆಯ್ತು ಅಂತ ಕೂಡ ನಮಗೆ ಫೋನ್ ಮಾಡಿ ಹೇಳ್ತಾರೆ. ಹಾಗೆ ಈ ಒಂದು ಕಳೆದು ಹೋದಂತ ಹಣ, ಅಲ್ಲಿ ಸರ ಕಳೆದೋಗಿತ್ತು, ಇನ್ನೊಬ್ಬರದಲ್ಲಿ ಹಣನೇ ಕಳೆದೋಗಿತ್ತು, ಅಲ್ಲಿ ಹಣ ಕಳ್ಕೊಂಡಿರ್ತಾರೆ. ಆ ಸಮಯದಲ್ಲಿ ರಾಯರ ಪ್ರಾರ್ಥನೆ ಮಾಡ್ತಾರೆ, ಸಿಗ್ಲಿಲ್ಲ ಅಂತ ಒಂದು 5 ಸತಿ ಫೋನ್ ಮಾಡ್ತಾರೆ. ನಾನು ಪ್ರಾರ್ಥನೆ ಮಾಡಿದೆ, ಇನ್ನೂ ಸಿಗ್ಲಿಲ್ಲ ಅಂತೇಳಿ ನನಗೆ ಒಂದು 5-6 ಸಲ ಮಾಡ್ತಾರೆ. ಆದ್ರೆ ಕೊನೆಗೆ ಅವ್ರು ಎಲ್ಲೇ ಕಳ್ಕೊಂಡ್ರು ಅಲ್ಲೇ ಆ ದುಡ್ಡು ಸಿಗುತ್ತೆ ಅಂದ್ರೆ ಆಶ್ಚರ್ಯ ಆಯ್ತು ನನಗೆ ಕೂಡ. ನಾನು ಹೇಳ್ತಿದ್ದೆ, ಸಿಗುತ್ತಮ್ಮ, ನೀವು ದುಡಿದಂತಹ ದುಡ್ಡು, ನಿಮ್ಮ ಪ್ರಾಮಾಣಿಕವಾಗಿರುವಂತಹ ದುಡ್ಡು ಯಾವತ್ತೂ ಕೂಡ ನಿಮಗೆ ಆ ಕಳೆದೋದ ದುಡ್ಡಲ್ಲ, ನಿಮ್ಗೆ ಯಾವುದೋ ಮೂಲಕನೂ ಬರ್ಬೋದು, ಅದು ಸಿಗುತ್ತೆ, ನಿಮ್ಗೆ ಯಾವತ್ತೂ ಕೂಡ ನಷ್ಟ ಆಗಲ್ಲ ಅಂತ ಹೇಳಿದ್ದೆ. ಅದಾದಾಗ ಎಲ್ಲಿ ಕಳೆದುಕೊಂಡ್ರು ಅಲ್ಲೇ ಸಿಕ್ಕಿದೆ ಅಂತೇಳಿ ನನಗೆ ಫೋನ್ ಮಾಡಿದ್ರು ಕೂಡ. ಹಾಗೆ ಹೀಗೆ ಇವಾಗೆಲ್ಲ ನೆಮ್ಮದಿ, ಕಷ್ಟಗಳು ಎಲ್ಲ ಆಯ್ತು. ಆದ್ರೆ ಮನೆ ಇರ್ಬೇಕಲ್ವಾ, ಆ ಮನೆಗೋಸ್ಕರ ತುಂಬಾ ಕಷ್ಟಪಟ್ಟು ಒಂದು ಸೈಟ್ ಇದೆ ಅವ್ರಿಗೆ, ಆದ್ರೆ ಸೈಟು ಮನೆ ಕಟ್ಲಿಕ್ಕೆ ಆಗ್ತಾ ಇಲ್ಲ, ಒಂದು ಇಟ್ಗೆ ಆಗ್ತಿಲ್ಲ. ಆಮೇಲೆ ಸೈಟ್ ಏನೋ ಕಷ್ಟಪಟ್ಟು ತಗೊಂಡ್ಬಿಟ್ಟಿದ್ದಾರೆ, ಆದ್ರೆ ಅಲ್ಲಿ ಮನೆ ಕಟ್ಲಿಕ್ಕೆ ಆಗ್ತಿಲ್ಲ ಅಂತ ಕುಟುಂಬ ಒಂದು ಅಳುತ್ತೆ, ತುಂಬಾ ದುಃಖದಲ್ಲಿ ಹೇಳಿದ್ರು ಅವರು. ಆಗ ರಾಯರಿಗೆ ಸಂಕಲ್ಪ ಮಾಡಕ್ಕೆ ಹೇಳಿದೆ. ನಂತರ ಅವರಿಗೆ ಒಂದು ಸ್ವಲ್ಪ ಸಹಾಯಗಳು ಬಂದು, ಅಂದ್ರೆ ಈ ಗೌರ್ಮೆಂಟ್ ಇಂದ ಮನೆ ಕಟ್ಟಲಿಕ್ಕೆ ಸಹಾಯ ಬರ್ತದಲ್ಲ, ಅದು ಕೂಡ ಬಂತು. ಮತ್ತೆ ಅವ್ರಿಗೆ ಸಾಲ ರೂಪದಲ್ಲಿ ಒಂದು ಬಂತು, ಮತ್ತೆ ಹಳೇದೇನೋ ದುಡ್ಡು ಬರ್ಬೇಕಿತ್ತಂತೆ, ಅದು ಕೂಡ ಬಂತು. ಇವೆಲ್ಲ 3 ಸೇರಿಸ್ಕೊಂಡು ಅವರು ಉತ್ತಮವಾದಂತಹ ಮನೆಯನ್ನ ಕಟ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಮಕ್ಕಳ ಆರೋಗ್ಯದ ಸಮಸ್ಯೆ ಬಗ್ಗೆ ಒಬ್ರು ತುಂಬಾ ಬೇಡ್ಕೊಂಡ್ರು. ಏನಪ್ಪಾ ಅಂದ್ರೆ ಗುರುಗಳ ದಿನಾ ಪ್ರಾರ್ಥನೆ ಮಾಡ್ತೇನೆ, ನಾನು ಸಾಯಿಬಾಬಾನ ನೆಮ್ತೇನೆ, ನಮ್ಮ ಮನೆ ದೇವರು ಆಂಜನೇಯ, ಹೀಗಾಗಿ ನನಗೆ ಏನು ಚಿಂತೆ ಇಲ್ಲ, ನಮ್ಮ ಮಕ್ಕಳು ಒಂದು ಚೆನ್ನಾಗಾದ್ರೆ ಸಾಕು, ಯಾವಾಗ ಕೂಡ ಆ ಮಗು ಯಾವಾಗೂ ಸೀರಿಯಸ್ ತರ ಇರುತ್ತೆ, ಮಾತಾಡಲ್ಲ, ಯಾರ ಹತ್ರನು ಏನೋ ಒಂದು ತೊಂದರೆ ಬರ್ತಾನೆ ಇರುತ್ತೆ ಅಂತ ಹೇಳಿದಾಗ ರಾಯರು ಪ್ರಾರ್ಥನೆ ಮಾಡಿದ ನಂತರ ಮತ್ತೆ ಹರಕೆಯನ್ನ ಕಟ್ಕೊಂಡ ನಂತರ ಅವ್ರಿಗೆ ಆರೋಗ್ಯ ಸುಧಾರಿಸ್ತು. ಮತ್ತೆ ಇನ್ನೊಂದು ದೊಡ್ಡದೇನಪ್ಪಾ ಅಂದ್ರೆ ದಾರಿ ತಪ್ಪದಂತಹ ಮಗ, ಅಂದ್ರೆ ಆ ತಾಯಿಯೇ ಕಷ್ಟಪಟ್ಟು ಸಾಕಿರ್ತಾಳೆ, ವಿಧವೆ ಆಕೆ, ಆತನಿಗೆ ಒಂದೇ ಮಗ ಈ ತರ ಆಗ್ಬಿಟ್ಟಿದ್ದಾನೆ ಅಂತ ಕೇಳಿದಾಗ ಅವನು ತುಂಬಾ ಕೆಟ್ಟ ಅಭ್ಯಾಸಗಳು ಎಲ್ಲವನ್ನ ಕಲ್ತ್ಕೊಂಡ್ಬಿಟ್ಟಿದ್ದಾನೆ, ಹೇಗೆ ಇವನ್ನ ತರೋದು ಸಾಧ್ಯ ಅಂದ್ರೆ ರಾಯರು ಇದು ಸಾಧ್ಯನ ಅನ್ಕೊಂಡಿದ್ದೆ. ಬೇರೆ ಬೇರೆ ತರ ಒಂದು ಕಷ್ಟಗಳನ್ನ ಕಾಪಾಡ್ತಾರೆ, ಆದ್ರೆ ಇಂತಹ ಕೆಟ್ಟ ವ್ಯಸನಗಳು ಕೂಡ ಅವನ್ನ ಬಿಡಿಸಿ ಒಳ್ಳೆ ತರ ತಗೊಳ್ತಾರ ಅಂತ ಸವಾಲ್ ಕೂಡ ನಾನು ಅನ್ಕೊಂಡಿದ್ದೆ. ಆದ್ರೂ ಕೂಡ ರಾಯರು ಅವನ್ನ ಸರಿಯಾದ ದಾರಿಗೆ ತಂದ್ರು, ಅದು ನನಗೆ ತುಂಬಾ ಸಂತೋಷವಾಯಿತು ಕೂಡ. ಮತ್ತೆ ಇನ್ನು ವ್ಯಾಪಾರದಲ್ಲಿ ಬೆಳವಣಿಗೆ ನಷ್ಟ, ಚೆನ್ನಾಗಿ ನಡೀತಾ ಇತ್ತು, ಮಧ್ಯೆ ನಷ್ಟ ಅಂದ್ರೆ ಕಾಂಪಿಟೇಷನ್ ಬಂದ್ರು, ಅದೇನು ಅಂತ ಗೊತ್ತಿಲ್ಲ,
ಎದುರುಗಡೆ ಅಂತ ಏನು ಹೇಳಿದ್ರು ಅವರು, ಆ ಥರ ನಮಗೇನು ಕೈವಾಡ ನಡೆದಿದೆ ಅಂತ. ಆದರೆ ಏನು ಬೇಡ, ಅವ್ರು ಏನಾದ್ರು ಮಾಡ್ಕೊಳ್ಳಿ, ಇದೊಂದು ಸಂಕಲ್ಪ ಮಾಡ್ಕೊಳ್ಳಿ, ಇದೊಂದು ತಗೊಂಡೋಗಿ ಇಡಿ ಅಂತ ಹೇಳಿದ್ಕೆ ಅವ್ರ ವ್ಯಾಪಾರದ ತುಂಬ ಬೆಳೀತು. ಆದರೆ ಅವ್ರ ವ್ಯಾಪಾರ ಅವ್ರಿಗೆ ಯಾಕಾಯ್ತು, ಇವ್ರ ವ್ಯಾಪಾರ ಇವ್ರಿಗಾಗುತ್ತೆ. ಯಾರು ಕೂಡ ಅಸೂಯೆ ಪಡಬೇಡ್ದು. ಈಗ ಕಾಂಪಿಟೇಷನ್ ಅನ್ನೋದು ಇದೆ, ಅದನ್ನ ಯಾವ ಥರ ತೋರಿಸ್ಬೇಕಂದ್ರೆ ನಮ್ಮ ಒಳ್ಳೆ ಸರ್ವಿಸ್ ಕೊಡ್ತಾ, ಒಳ್ಳೆ ಜನವನ್ನ ಸಂಪಾದಿಸ್ಕೊಂಡು ಒಳ್ಳೆ ಕ್ವಾಲಿಟಿ ಕೊಡ್ತಾ ಈ ಥರ ಕಾಂಪಿಟೇಷನ್ ಕೊಡಬೇಕು ಹೊರತು ಅವ್ರನ್ನ ತುಳಿಯುವಂತಹ ಕೆಲಸವನ್ನ ಮಾಡಲೇಬಾರದು. ಈಗ ನೀವು ಅವ್ರು ತುಳಿಯುವಂಥ ಕೆಲಸ ಮಾಡ್ಕೊಂಡ್ರೆ ಟೈಮ್ ವೇಸ್ಟ್ ನಿಮಗೆ. ಅದೇ ಟೈಮನ್ನು ನೀವು ನಿಮ್ಮ ಒಂದು ವ್ಯಾಪಾರದಲ್ಲಿ ಅಳವಡಿಸ್ಕೊಂಡ್ರೆ ಅವರು ಕೂಡ ಪಾಪ ಅವ್ರ ಪಾಡ ಅವರು ಬೆಳೀತಾರೆ, ನೀವು ಪಾಡ ನೀವು ಬೆಳಿತೀರಾ. ಅದಕ್ಕೋಸ್ಕರ ಅವ್ರಿಗೆ ನಿಮಗೆ ಸಿಗುತ್ತೆ. ಭಗವಂತ ಏನು ಇದು ಮಾಡಲ್ಲ. ಅವ್ರು ಹಾಳು ಮಾಡಲೇಬೇಕು ಅಂತ ಹಾಳು ಮಾಡಕ್ಕೆ ಹೋಗ್ಬಾರ್ದು. ಸರಿ, ಹಾಗೆ ಬೆಳವಣಿಗೆ ಅವ್ರ ವ್ಯಾಪಾರ ಚೆನ್ನಾಗ್ತದೆ, ಅದೇನಿಲ್ಲ. ಟೀ ಅಂಗಡಿ ಮತ್ತೆ ಸಂಜೆ ಹೊತ್ತು ಬಜ್ಜಿ ಕೂಡ ಹಾಕ್ತಾರೆ ಅವರು. ಒಂದು ದಿವಸ ನಾನು ಕೂಡ ಹೋಗಿ ಬಂದೆ. ಹಾಗಾಗಿ ಸಾಮಾನ್ಯವಾಗಿ ಹೋಗೋದಿಲ್ಲ, ನಮ್ಮ ಮನೆ ಹತ್ರ ಇರೋದ್ರಿಂದನೇ ನಾನು ಅಲ್ಲಿ ಹೋಗಿ ಬಂದೆ. ತುಂಬ ಸಂತೋಷ ಆಯಿತು ಕೂಡ. ಮತ್ತೆ ಜೀವನದಲ್ಲಿ ಆಸೆ, ಒಂದು ನಿರಾಸೆ, ಅಯ್ಯೋ ಜೀವನ ಬೇಡ, ನಾನು ಮಾಡ್ಕೊಂಡ್ಬಿಡ್ತೀನಿ ಅಂತ ಫೋನ್ ಮಾಡಿದ್ದವರು. ಹೌದಾ, ಸೂಸೈಡ್ ಮಾಡ್ಕೊತೀರಾ? ಅದು ಯಾಕೆ ಯೋಚನೆ ಮಾಡ್ತೀರಾ? ಕೊನೆಯದಾಗಿ ನೀವು ಇದನ್ನು ಮಾಡಿ, ಅದಾದ್ಮೇಲೆ ನೀವು ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಹೇಳಿದೆ. ಆಗ ಅವರು ಒಂದು ಸ್ವಲ್ಪ ನಂತರನೇ, ಒಂದು ಈ ಗುರುವಾರ ಹೇಳಿದವರು ನೆಕ್ಸ್ಟ್ ಗುರುವಾರ ಫೋನ್ ಮಾಡ್ತಾರೆ. ಯಾಕಮ್ಮ ಮಾಡ್ಕೊಂಡಿಲ್ವಾ ಅಂತ ಕೇಳ್ತೀನಿ. ಆಗ ತಪ್ಪಾಯ್ತು, ನಾನು ಮಾತಾಡಿದೆ ತಪ್ಪು, ಅನ್ನೋದು ಮಾತಾಡಿ ತಪ್ಪು, ಇಂಥ ಒಳ್ಳೆ ಜೀವನ ಕಳ್ಕೊತಾ ಇದ್ದೆ ಅಂತೇಳಿ ಅವ್ರು ಫೋನ್ ಮಾಡ್ತಾರೆ. ಭಾಳಷ್ಟು ದೊಡ್ಡ ಸ್ಟೋರಿ ಇದೆ, ಬಟ್ ಅವ್ರ ಗೊತ್ತಿ ಹೇಳೋಕ್ಕಾಗಲ್ಲ. ಅದರಿಂದ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಮತ್ತೆ ಅನಾರೋಗ್ಯದಿಂದ ಒಬ್ಬರು ಆಚೆ ಬರ್ತಾರೆ. ಅಂದರೆ ತುಂಬ ಆರೋಗ್ಯ ಸಮಸ್ಯೆ ಇರುತ್ತೆ ಅವ್ರಿಗೆ, ವಯಸ್ಸಾಗಿದೆ ಆದರೂ ಕೂಡ ಅಷ್ಟೊಂದು ಆರೋಗ್ಯ ಸಮಸ್ಯೆ ಇರುತ್ತೆ. ಅವ್ರಂದ್ರೆ ಯಾರು ನೋಡ್ಕೊಂಡಿರಲಿಲ್ಲ, ಅದಕ್ಕೋಸ್ಕರ ಅವರು ಯಾರು ನೋಡ್ಕೊಂಡಿದ್ರೆ ಪರವಾಗಿಲ್ಲ. ಅವರು ಹಿರಿ ಜೀವಿಗಳು ಒಬ್ರಿಗೊಬ್ರು ಆಗಬೇಕು. ಒಬ್ಬರು ಚೆನ್ನಾಗಿದ್ರೆ ಇನ್ನೊಬ್ರು ಬೀಳ್ತಾರೆ, ಇನ್ನೊಬ್ರು ಚೆನ್ನಾಗಿ ಇನ್ನೊಬ್ರು ಬೀಳ್ತಾರೆ. ಅಂಥ ಸ್ಥಿತಿಯಲ್ಲಿ ವಯಸ್ಸಾದಂತಹ ವೃದ್ಧರೊಬ್ಬರು, ಅವ್ರು ತುಂಬ ಸಮಸ್ಯೆ ಆಯಿತು ಆರೋಗ್ಯದಲ್ಲಿ. ರಾಯರು ಪ್ರಾರ್ಥನೆ ಮಾಡ್ಕೊಂಡು ಹೇಳಿದಾಗ ಅವ್ರು ನಿಧಾನವಾಗಿ ಸುಧಾರಿಸ್ತಾ ಇದೆ. ಪೂರ್ತಿ ಹೋಗಿಲ್ಲ, ನಿಧಾನವಾಗಿ ಸುಧಾರಿಸ್ತಾ. ಅದು ತಮಿಳುನಾಡಲ್ಲಿ ಹೊಸೂರು ಕಡೆ. ಅವರು ತುಂಬ ಸಂತೋಷವಾಗಿ ನನ್ನ ಹತ್ರ ಮಾತಾಡ್ತಾರೆ ಕೂಡ. ಮತ್ತು ಇನ್ನು ಕೊನೆಯದಾಗಿ ಒಂದೇ ಒಂದು ಹೇಳಕ್ಕೆ ಸಾಧ್ಯ, ಯಾಕಂದರೆ ವಿಡಿಯೋ 20 ನಿಮಿಷಕ್ಕೆ ಬರ್ತಾ ಇದೆ. ಅದರಿಂದ ಕನಸಿನಲ್ಲಿ ರಾಯರು ಬಂದಂತಹ ಪವಾಡ, ಒಬ್ಬ ಭಕ್ತನಿಗೆ ರಾಘವೇಂದ್ರ ಸ್ವಾಮಿಗಳು ಕಂಡಂತಹ ಆ ಒಂದು ನಂತರ ಅವನಿಗೆ ಆ ಸಮಸ್ಯೆ ಬಗೆಹರಿಯುತ್ತೆ. ಹೀಗೆ ಎಷ್ಟೋ ಪವಾಡಗಳಿವೆ. ಪ್ರತಿಯೊಂದು ಕೂಡ ನಾನು ರೆಕಾರ್ಡ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದರೆ ಅವರವರ ಸಮಸ್ಯೆಗಳನ್ನು ನಾವು ರೆಕಾರ್ಡ್ ಮಾಡೋದು ಅಷ್ಟೊಂದು ಸಮಂಜಸ ಅಲ್ಲ ಅಂತ ನಾನು ತಿಳ್ಕೊತೀನಿ. ಅವರಾಗೆ ಅವ್ರು ಬಂದು ನಮ್ಮ ಕ್ಷೇತ್ರದಲ್ಲಿ ಜಪಾಲಯ ಇನ್ನೂ ನಿರ್ಮಾಣ ಆಗಿಲ್ಲ. ಆ ನಿರ್ಮಾಣ ಆದಮೇಲೆ ಖಂಡಿತ ಅವರೆಲ್ಲರೂ ಬಂದು ಹೇಳ್ತಾರೆ. ಅವ್ರು ರೆಕಾರ್ಡ್ ಮಾಡ್ಕೊಡಿ ಕೂಡ ಅಂತ ಹೇಳಿದ್ರು, ಬಟ್ ನಾನು ಸಮಯದಲ್ಲಿ ರೆಕಾರ್ಡ್ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕಂದರೆ ಒಂದೇ ಸಮಯ ನಾನು ರೆಕಾರ್ಡ್ ಮಾಡ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಅವ್ರು ಪಾಪ ಮಾಡಿದಾಗ ಸ್ಪಂದಿಸಬೇಕು, ಮತ್ತೆ ಇನ್ನೊಂದೇನಪ್ಪ ಅಂದರೆ ಕ್ಷಮಿಸಬೇಕು. ಜಾಸ್ತಿ ಕಾಲ್ಗಳನ್ನ ಎತ್ತಕ್ಕಾಗ್ತಾ ಇಲ್ಲ. ನಾನು ಕೆಲಸದಲ್ಲಿ ನಿರತರಾಗಿದ್ದೇನೆ. ಇಲ್ಲಿ ಮುನೇಶ್ವರ ಸ್ವಾಮಿ ದೇವಸ್ಥಾನವನ್ನು ಕೂಡ ನೋಡ್ಕೊತಾ ಇದ್ದೇನೆ. ಇಲ್ಲಿ ಜಪಾಲಯದ ಒಂದು ಜವಾಬ್ದಾರಿ ಕೂಡ ದೊಡ್ಡದಾಗಿದೆ. ಆದ್ರಿಂದ ನಾವು ಹೇಳ್ಕೊಂತ ಒಂದು ಪರಿಹಾರನ ಮಾಡ್ಕೊಳ್ಳಿ, ಸಂಕಲ್ಪ ಮಾಡ್ಕೊಳ್ಳಿ, ಹರಕೆಯನ್ನು ಮಾಡ್ಕೊಳ್ಳಿ. ಅದು ನೀವು ತಾನಾಗಿ ನಿಮಗೆ ಬರುತ್ತೆ. ಅದೇನಾದರೂ ಆ ಹರಕೆ ನಿಮಗೆ ಏನೂ ಕೂಡ ರಿಸಲ್ಟ್ ಕೊಡ್ತಾ ಇಲ್ಲ ಅಂದರೆ 3 ತಿಂಗಳ ಗಂಟ ಕಾಯಿರಿ. ಆ 3 ತಿಂಗಳ ಗಂಟನು ಕಾದು ನಾನು ಹೇಳಿದಂತಹ ಆ ಹರಕೆಯನ್ನ, ಆ ವಿಧಾನವನ್ನ ಮಾಡಿ ಆಗ್ಲಿಲ್ಲ ಅಂದ್ರೆ ನನಗೆ ದಯವಿಟ್ಟು ಒಂದು ವಾಟ್ಸಪ್ ಮೆಸೇಜ್ ಹಾಕಿ, ನೀವು ಹೇಳ್ದಂಗೆ ಮಾಡಿದ್ವಿ, ಏನು ಪರಿಹಾರ ಆಗಲಿಲ್ಲ, ಆಗ ನಾವು ನೆಕ್ಸ್ಟ್ ಸ್ಟೆಪ್ ನೋಡ್ತೇನೆ ಏನಾಗಿದೆ ಅಂತೇಳಿ. ಸರಿನಾ? ಎಲ್ಲರೂ ಕೂಡ ನಾವು ಹೇಳಿದಂತ ಈಗ ಮುಖ್ಯವಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಗಂಟ ನೀವು ಪವಾಡವನ್ನು ಕೇಳಿದ್ರಿ. ಈಗ ನಿಮ್ಮ ಜೀವನದಲ್ಲಿ ಪವಾಡ ಮಾಡಿಕೊಳ್ಳಿಕ್ಕೆ ಏನು ಮಾಡಬೇಕು ಅಂತೇಳಿ. ಭಕ್ತರೇ, ಈ ವಿಡಿಯೋ ನೋಡುವಂತ ಪ್ರತಿಯೊಬ್ಬರು ಕೂಡ ಒಂದು ಕ್ಷಣ ನಿಮ್ಮ ಹೃದಯವನ್ನ ಕೇಳ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಎಂಥ ಸಮಸ್ಯೆ ಇದೆ ಅಂತೇಳಿ. ಆರೋಗ್ಯ ಸಮಸ್ಯೆ ಇದೆ, ಹಣದ ಸಮಸ್ಯೆ ಇದೆ, ಕುಟುಂಬದ ಸಮಸ್ಯೆ ಇದೆ, ಅಥವಾ ಮನಸ್ಸಿನ ನೋವು ಕೂಡ ಸಮಸ್ಯೆ ಇದೆ. ಶೀಘ್ರದಲ್ಲಿ ನಿಮಗೆ ಈ ಎಲ್ಲಾ ಸಮಸ್ಯೆಗಳು ರಾಘವೇಂದ್ರ ಸ್ವಾಮಿಗಳ ಮುಂದೆ ಪ್ರಾರ್ಥನೆ ಮಾಡಿಕೊಳ್ಬೇಕು. ಆ ಕಣ್ಣು ಮುಚ್ಚಿ ಮೊದಲನೇದಾಗಿ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ನಂತರ ವಿಘ್ನ ನಿವಾಹಕನಾದಂತಹ ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಮತ್ತೆ ರಾಯರೇ, ನನ್ನ ಈ ಸಮಸ್ಯೆಯನ್ನ ನೀವು ಪರಿಹಾರವನ್ನ ಮಾಡಿದ್ರೆ ನಾನು ನಿಮ್ಮ ಸೇವೆಯಲ್ಲಿ ಭಾಗವಹಿಸ್ತೇನೆ. ಶ್ರೀ ರಾಘವೇಂದ್ರ ಜಪಾಲಯದ ಒಂದು ದೇವಸ್ಥಾನ ನಿರ್ಮಾಣ ಏನಾಗ್ತಿದೆ, ಮಾಡ್ಲಿಕ್ಕೆ ಏನು ಒಂದು ಹೆಜ್ಜೆ ಇಟ್ಟಿದ್ದಾರೆ, ನಾವು ಕೂಡ ಒಂದು ಹೆಜ್ಜೆ ಇಟ್ಟು ಆ ನಿರ್ಮಾಣವನ್ನ ಮಾಡಲಿಕ್ಕೆ ನಮ್ಮ ಶಕ್ತಿಯ ತಕ್ಕಂತೆ ದೇಣಿಗೆಯನ್ನು ನೀಡ್ತೇವೆ, ನಾವು ಕೂಡ ಸೇವೆಯಲ್ಲಿ ಭಾಗವಾಗ್ತೇವೆ ಅಂತೇಳಿ ಹೇಳಬೇಕು. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ಒಂದು ಒಳ್ಳೆ ಗುರುವಾರ ದಿವಸದಂದು ಪಂಚಲೋಹದ್ದು ತಗಡು ಸಿಗುತ್ತೆ, ಇಲ್ಲ
ಯಾವುದರ ಲೋಹ ಆಗಲಿ, ತಾಮ್ರ, ಕಬ್ಬಣ ಒಂದು ಬೇಡ, ತಾಮ್ರ ಆಗಲಿ, ಹಿತ್ತಾಳೆ ಆಗಲಿ, ನಿಮ್ಮ ಸೌಕರ್ಯ ಇದ್ರೆ ಬೆಳ್ಳಿದನ ಆಗಲಿ, ಚಿನ್ನದನ ತಗಡ ಆಗಲಿ ಪರವಾಗಿಲ್ಲ, ಇಲ್ಲ ಪಂಚಲೋಹ ತಗಡ ಆದ್ರೂ ಪರವಾಗಿಲ್ಲ. ಇದು ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ. ಆ ಗಂದಿಗೆ ಅಂಗಡಿಯಲ್ಲಿ ಆ ತಗಡನ್ನ ತಗೊಂಬನ್ನಿ. ಆ ತಗಡಿನಲ್ಲಿ 11 ಬಾರಿ ಆಗಲಿ 21 ಬಾರಿ ಆಗಲಿ, ಅದರಲ್ಲಿ ಅಷ್ಟೇ ಚಿಕ್ಕದಾಗಲಿ ಬರೆಯಕ್ಕೆ ಸಾಧ್ಯ. 101 ಬರಿ 108 ಬರಿಬೇಕಾದ್ರೆ ನಿಮ್ಗೆ ದೊಡ್ಡ ತಗಡ ಬೇಕು. ಸಾಧ್ಯ ಆದ್ರೆ ಅದು ತಗೊಳ್ಳಿ. ದೊಡ್ಡ ಸಮಸ್ಯೆ ಆದ್ರೆ ನೀವು ಆ ಒಂದು ತಗಡನ್ನ ತಗೊಳ್ಳಿ. ಆ ತಗಡನ್ನ ತಗೊಂಡು ಶ್ರೀರಾಘವೇಂದ್ರಾಯ ನಮಃ ಅಂತ ಮಹಿಳೆಯರು, ಹೆಂಗಸರು ಬರಿತಾ ಇದ್ರೆ ಶ್ರೀರಾಘವೇಂದ್ರಾಯ ನಮಃ ಅಂತ ಬರೀರಿ. ಗಂಡಸರು ಏನನ್ನ ಬರೀತಿದ್ರೆ ಒಂದು ಒಳ್ಳೆ ದಿವಸ ಆ ತಗಡನ್ನ ತಗೊಂಬನ್ನಿ. ಅದಕ್ಕೆ ಹಾಲು, ಮೊಸರು, ತುಪ್ಪ ಮತ್ತೆ ಜೇನುತುಪ್ಪ ಮತ್ತೆ ನೀರು ಹಾಕಿ ಆ ಪಂಚಾಮೃತ ಅಭಿಷೇಕ ಮಾಡಿ ಕ್ಲೀನಾಗಿ ತೊಳೆದು ಅದನ್ನು ಹೊರಸಿ, ಆಮೇಲೆ ಅದಕ್ಕೆ ಧೂಪ ತೋರಿಸಿ ರಾಯರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಒಂದು ರಾಯರ ನಾಮವನ್ನು ಬರಿತಿದ್ದೇನೆ, ಈ ರಾಯರ ನಾಮವನ್ನ ಬರೆದು ಆ ಜಪಾಲಯಕ್ಕೆ ಅರ್ಪಿಸ್ತೇನೆ. ಇದರಿಂದ ನಿಮ್ಮ ಮೂರ್ತಿ, ಈ ಮೂರ್ತಿಗೋಸ್ಕರ, ಯಾಕಂದ್ರೆ ಆ ಒಂದು ಪಂಚಲೋಹದಲ್ಲಿ ನಾವು ಮೂರ್ತಿ ಮಾಡ್ತೀವಲ್ಲ, ಆ ಲೋಹಕ್ಕೆ ನೀವು ಮಾಡುವಂತಹ ನೀವು ಕೈಯಾರೆ ಬರುವಂತಹ ಆ ಲೋಹವನ್ನ ನಾವು ಅಳವಡಿಸ್ತೇವೆ. ಇಲ್ಲಿ ಹರಕೆ ಆಗುತ್ತೆ. ಇಲ್ಲಿ 2 ಹರಕೆ. ನೀವು ಹರಕೆ ಮಾಡಿಕೊಂಡು ಆ ಒಂದು ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ ಆ ತಗಡಿನಲ್ಲಿ ಬರಿಬೇಕು. ಆ ಬರೆಯಕ್ ಮುಂಚೆ ನಿಮ್ಗೆ ಹೇಳಿದೆ, ಪಂಚಾಮೃತ ಅಭಿಷೇಕ ಮಾಡಿ ಕ್ಲೀನಾಗಿ ಒರೆಸಿ ಆಮೇಲೆ ಸಂಕಲ್ಪ ಮಾಡಿಕೊಂಡು ನಾನೇನು ಹೇಳಿದೆ, ನಮ್ಮ ಶಕ್ತಿ ಅನುಸಾರ ನಾನು ಸೇವೆ ಮಾಡ್ತೇನೆ, ರಾಯರ ಗುಡಿ ಕಟ್ಟಲಿಕ್ಕೆ, ಶ್ರೀ ರಾಘವೇಂದ್ರ ಜಪಾಲಯ ಕಟ್ಟಲಿಕ್ಕೆ ನಾನು ಸಹಾಯ ಮಾಡ್ತೇನೆ. ನನ್ನ ಈ ಕಷ್ಟ, ಏನೇ ಕಷ್ಟ ಇದೆ ಹೇಳ್ಕೊಳ್ಳಿ, ಪರಿಹಾರ ಮಾಡಿ ಅಂತೇಳಿ ಅವತ್ತೊಂದು ದಿವಸ ಕೂತ್ಕೊಂಡು ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ, ಯಾರು ಕೂಡ ಮಧ್ಯದಲ್ಲಿ ಎದ್ದೇಳಬೇಡಿ. ಒಂದು ಕೆಳಗಡೆ ಒಂದು ಮಣೆ ಹಾಕೊಳ್ಳಿ, ಇಲ್ಲ ಒಂದು ಚಾಪೆ ಹಾಕೊಳ್ಳಿ, ಇಲ್ಲ ಒಂದು ಬಟ್ಟೆ ಬರೀ ನೆಲದ ಮೇಲೆ ಕೂತ್ಕೊಬೇಡಿ. ಸೊ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಆ ತಗಡಿನ ಮೇಲೆ ಶ್ರೀರಾಘವೇಂದ್ರಾಯ ನಮಃ, ಶ್ರೀರಾಘವೇಂದ್ರಾಯ ನಮಃ, ಶ್ರೀರಾಘವೇಂದ್ರಾಯ ನಮಃ ಅಂತೇಳಿ 11 ಬಾರಿ, 21 ಬಾರಿ, 108 ಬಾರಿ, ನಿಮಗೆ ಆ ತಗಡಿನ ಸೈಜ್ ಎಷ್ಟಿರುತ್ತೋ ಅಷ್ಟು ನೋಡಿಕೊಂಡು ಆ ಒಂದು ಬರೀಲಿಕ್ಕೆ ನೀವು ಯಾವ್ದನ್ನ ಕಡ್ಡಿ, ಒಂದು ಬೇವಿನ ಕಡ್ಡಿನೋ ಇಲ್ಲ ಯಾವ್ದನ್ನ ಉಪಯೋಗಿಸ್ಬೋದು, ಸರಿನಾ? ಸೊ ಅದರಿಂದ ನೆಕ್ಸ್ಟ್, ಸೊ ಅದಾದ್ಮೇಲೆ ಇಷ್ಟೆಲ್ಲ ಆದ್ಮೇಲೆ ಈ ರಾಯರ ಭಕ್ತರ ಪ್ರಾರ್ಥನೆಯನ್ನ ರಾಯರು ಎಂದಿಗೂ ಮೋಸ ಮಾಡೋದಿಲ್ಲ, ವ್ಯರ್ಥ ಮಾಡೋದಿಲ್ಲ. ನಂಬಿಕೆಯಿಂದ ನೀವು ಕಡಾಖಂಡಿತವಾಗಿ ಒಂದು ನಂಬಿಕೆಯಿಂದ ಸಂಕಲ್ಪವನ್ನು ಮಾಡಿ, ಖಂಡಿತ ಫಲ ಸಿಗುತ್ತೆ, ಇದು ಗ್ಯಾರಂಟಿ. ಈ ಕ್ಷಣದಲ್ಲೇ ನೀವು ಆ ಕಾರ್ಯವನ್ನ, ಒಂದು ಪಂಚಲೋಹದ ತಗಡನ್ನ ಇಲ್ಲ ಯಾವುದನ್ನ ಒಂದು ಲೋಹ, ಕಬ್ಬಿಣ ಬಿಟ್ಟು ಯಾವುದೇ ತಗಡನ್ನ ತಂದು, ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಅದನ್ನ ತಂದು ನೀವು ಬರಲಿಕ್ಕೆ ಒಂದು ಗುರುವಾರದಂದು ಕೂತು ಶುದ್ಧವಾಗಿ ಪೂಜೆ ಮಾಡಿದ ನಂತರ ಅದನ್ನ ಪಂಚಾಮೃತ ಮಾಡಿ ಸಂಕಲ್ಪ ಮಾಡಿ ಅದನ್ನ ಬರಲಿಕ್ಕೆ ಶುರು ಮಾಡಿ. ನಿಮಗೆ ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಮ್ಮೆ ರಿವೈಂಡ್ ಮಾಡ್ಕೊಂಡು ನೋಡಿ ಈ ಒಂದು ವಿಡಿಯೋವನ್ನ. ನಿಮಗೆ ಖಂಡಿತವಾಗಿಯೂ ಫಲ ದೊರಕುತ್ತದೆ. ಈ ಕ್ಷಣದಲ್ಲೇ ನಿಮ್ಮ ಮನಸ್ಸಲ್ಲೇ ಸಂಕಲ್ಪ ಮಾಡ್ಕೊಂಡ್ಬಿಡಿ. ನೀವು ಬರೋ ಗುರುವಾರ, ಈ ಗುರುವಾರ ಆಗಿದ್ರೆ ನೀವು ಮಾಡಿ, ಇಲ್ಲ ಬರೋ ಗುರುವಾರವನ್ನ ಸ್ಟಾರ್ಟ್ ಮಾಡಿ, ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿ. ಮತ್ತೆ ಶ್ರೀ ರಾಘವೇಂದ್ರ ಜಪಾಲಯದ ದೇವಸ್ಥಾನ ನಿರ್ಮಾಣಕ್ಕೆ ನಿಮ್ಮ ಸಹಕಾರವನ್ನು ನೀಡಿ. ನಿಮ್ಮ ಒಂದು ಸಣ್ಣ ಸಹಾಯ ಒಂದು ಮಹಾ ಧರ್ಮ ಕಾರ್ಯಕ್ಕೆ ಇದು ಆಗುತ್ತೆ, ಮತ್ತೆ ಕಾರಣ ಕೂಡ ಆಗುತ್ತೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಕೃಪೆ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಅಂತೇಳಿ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಜಪ ಸದಾ ಇರಲಿ. ನೀವೆಲ್ಲ ಬರೆದಿಂತದಂತಹ ಆ ಒಂದು ತಗಡಿನ ಮೇಲೆ ನೀವು ಶ್ರೀರಾಘವೇಂದ್ರ ಎಂದು ಬರೆದಿದ್ರಲ್ಲ, ಅದನ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ರಾಘವೇಂದ್ರ ಜಪಾಲಯ ನಾವು ಹೇಳ್ತೇವೆ ಯಾವಾಗ ಕೊಡಬೇಕು ಅಂತೇಳಿ, ಅವಾಗಿನ ಗಂಟ ಮನೆಯಲ್ಲೇ ಇರಿ. ಆ ಪಾಸಿಟಿವ್ ಎನರ್ಜಿ ನಿಮ್ಗೆ ಮನೆಯಲ್ಲೇ ಇರುತ್ತೆ. ಎಲ್ಲಿವರೆಗೂ ಇರುತ್ತೋ ಅಲ್ಲ ನೀವು ಇಟ್ಕೊಳ್ಳಿ. ಆಮೇಲೆ ರಾಘವೇಂದ್ರ ಜಪಾಲಯಕ್ಕೆ ನಾವು ಮೂರ್ತಿ ಮಾಡಬೇಕಾದ್ರೆ ನಿಮ್ಗೆ ಕರೆಯನ್ನ ಕೊಡ್ತೇವೆ, ಆಗ ನಿಮ್ಮ ಕೈಯಾರೆ ನೀವು ತಗೊಂಬನ್ನಿ. ಸರಿ, ಎಲ್ಲರ ಕಷ್ಟ ನಿವಾರಣೆ ಆಗ್ಲಿ ಅಂತ ಶ್ರೀ ರಾಘವೇಂದ್ರ ಜಪಾಲಯದ ರಾಘವೇಂದ್ರ ಸ್ವಾಮಿಗಳನ್ನ ನಾನು ಬೇಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಮಂಗಳವಾಗ್ಲಿ. ಆ ದೇಣಿಗೆಯನ್ನು ನೀವು ಕೊಡಲಿಕ್ಕೆ www.japalaya.org ಮತ್ತು ಒಂದು ವಾಟ್ಸಪ್ ಮೂಲಕ ಹಾಯ್ ಅಂತ ಕಳಿಸಿದ್ರೆ ನಿಮಗೆ ಲಿಂಕ್ ಬರುತ್ತೆ. ಆಗಲೂ ಮತ್ತೆ QR ಕೋಡ್ ಸಿಗುತ್ತೆ. 9353959277 ನೀವು ಹಾಯ್ ಅಂತ ಮಾಡಿದ್ರೆ ನಿಮಗೆ ಅಲ್ಲಿ ಡೀಟೇಲ್ಸ್ ಸಿಗುತ್ತೆ. ಧನ್ಯವಾದಗಳು, ಶುಭವಾಗಲಿ. ಮತ್ತೆ ಈ ಒಂದು ವಿಡಿಯೋವನ್ನ ಕಷ್ಟದಲ್ಲಿಯವರಿಗೆ ದಯವಿಟ್ಟು ಶೇರ್ ಮಾಡಿ, ಅವರು ಕೂಡ ಈ ಒಂದು ಸಂಕಲ್ಪ ಮಾಡಿ ಅವರ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ
ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.